ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಟಾಕ್ಸಿಕ್ ಸಿನಿಮಾ ಬಿಡುಗಡೆಯಾಗಿದೆ. ಸಿನಿಮಾ ನಾನು ನೋಡಿಲ್ಲ, ಆದರೆ ಟಾಕ್ಸಿಕ್ ಸಿನಿಮಾದ ಬಗ್ಗೆ ಮಾತನಾಡ್ತಾ ಇಲ್ಲ ನಾನು. ಯಶ್ ಅವರ ಬಗ್ಗೆ ಮಾತನಾಡ್ತಾ ಇದ್ದೀನಿ. ಹಿಂದಿಯಲ್ಲಿ ಆಪ್ ಕಿ ಅದಾಲತ್ ಅಂತ ರಜತ್ ಶರ್ಮಾರವರು ಒಂದು ಸುಂದರವಾದಂತಹ ಒಂದು ಸೀರೀಸನ್ನು ನಡೆಸ್ಕೊಡ್ತಾರೆ. ನೀವೆಲ್ಲ ನೋಡೇ ಇರ್ತೀರಾ. ಅದರಲ್ಲಿ ರೀಸೆಂಟಾಗಿ ಯಶ್ ಅವರು ಬಂದಿದ್ದರು. 1 ಗಂಟೆ 12 ನಿಮಿಷದ ಒಂದು ಎಪಿಸೋಡ್ ನೋಡದೆ ತುಂಬಾ ಇಷ್ಟ ಆಯಿತು. ಟು ಬಿ ಫ್ರ್ಯಾಂಕ್, ನಾನು ಯಶ್ ಅವರ ಸಿನಿಮಾಗಳನ್ನು ನೋಡಿದ್ದೇನೆ, ಆದರೆ ಅಂತಹ ದೊಡ್ಡ ಅಭಿಮಾನಿ ಅಂತ ಆಗಿರಲಿಲ್ಲ. ಆದರೆ ಈ ಒಂದು ಎಪಿಸೋಡ್ ನೋಡಿದ ಮೇಲೆ ಅವರ ನಿಜವಾದ ಕಳಕಳಿ, ಜೆನ್ಯೂನ್ ಇಂಟ್ರೆಸ್ಟ್ ನೋಡಿದ ಮೇಲೆ ನಿಜವಾಗ್ಲೂ ನಾನು ಅವರ ಅಭಿಮಾನಿ ಆದೆ. ಸಿನಿಮಾ ಏನಾದರೂ ಆಗಲಿ, ಮಿಕ್ಸ್ಡ್ ರಿವ್ಯೂಸ್ ಬಂದಿದೆ ಸಿನಿಮಾಕ್ಕೆ. ಕೆಲವ್ರಿಗೆ ಇಷ್ಟ ಆಯಿತು, ಕೆಲವ್ರಿಗೆ ಇಷ್ಟ ಆಗಲಿಲ್ಲ. ಕೆಲವೊಂದು ಸಿನಿಮಾಗಳು ಹೇಗಾಗ್ತವೆ ಅಂತಂದರೆ, ಬಿಡುಗಡೆಯಾದಾಗ ಜನಗಳಿಗೆ ಇಷ್ಟ ಆಗಲ್ಲ, ಆದರೆ ಮುಂದೆ ಇನ್ನೊಂದು 8 ವರ್ಷ 10 ವರ್ಷ ಬಿಟ್ಟು ನೋಡಿದಾಗ ದ ಮೂವಿ ವಾಸ್ ವೇ ಅಹೆಡ್ ಆಫ್ ಇಟ್ಸ್ ಟೈಮ್ ಅಂತ ಅನಿಸುತ್ತೆ. ಅಂದರೆ ಅಂದಿನ ಕಾಲಕ್ಕಿಂತ ವೇಗವಾಗಿ ಅವರು ಮುಂದೆ ಯೋಚನೆ ಮಾಡಿದ್ರು, ಆದ್ದರಿಂದ ಜನರು ಅದನ್ನು ಆಕ್ಸೆಪ್ಟ್ ಮಾಡಿಕೊಳ್ಳಿಲ್ಲ ಅಂತ ಕೂಡ ಬರುತ್ತೆ. ಗೊತ್ತಿಲ್ಲ, ಈ ಸಿನಿಮಾಕ್ಕೆ ಮುಂದೊಂದಿನ ಆ ರೀತಿಯಾದಂತಹ ಒಪಿನಿಯನ್ ಬಂದರೂ ಕೂಡ ಬರಬಹುದು. ಸಿನಿಮಾ ಗೆಲ್ಲಿ ಅಂತಲೇ ನಾವೆಲ್ಲ ಕನ್ನಡಿಗರು ಆಶಿಸೋದು. ಆ ಆಪ್ ಕಿ ಅದಾಲತ್ನಲ್ಲಿ ನನಗೆ ತುಂಬ ಇಷ್ಟವಾದಂತಹ ಅಂಶಗಳೇನು ಅಂತ ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ಬಂದಿದ್ದೀನಿ. ಮೊದಲನೇದಾಗಿ ಅವರು ಶುರು ಮಾಡೋದೇನೆ, ನಾನು ಹಿಂದಿಯಲ್ಲೇ ಮಾತನಾಡ್ತೀನಿ, ನಾವು ಯಾವ ನೆಲದಲ್ಲಿರ್ತೀವೋ ಆ ನೆಲಕ್ಕೆ ನಾವು ಗೌರವಿಸಬೇಕು ಅಂತ. ಇದು ನಮ್ಮ ಕನ್ನಡಿಗರ ಔದಾರ್ಯವೂ ಹೌದು, ಕನ್ನಡಿಗರ ಒಂದು ಸಂಸ್ಕಾರವೂ ಹೌದು ಅಂತ ನನಗನ್ನಿಸ್ತು. ನಾವು ನಮ್ಮಲ್ಲಿ ಬಂದವರು ಹೇಗೆ ಕನ್ನಡ ಮಾತನಾಡಲಿ ಅಂತ ಬಯಸ್ತೀವೋ, ನಾವು ಬೇರೆ ಒಂದು ಪರಭಾಷೆಯ ಒಂದು ಊರಿಗೆ ಹೋದಾಗ ನಾವು ಅಲ್ಲಿ ಮಾತನಾಡಬೇಕು ಅನ್ನುವಂತಹ ಒಂದು ಕಳಕಳಿ ನಮ್ಮಲ್ಲಿ ಇದ್ದೇ ಇರುತ್ತೆ. ತುಂಬ ಸರಾಗವಾಗಿ ಮತ್ತು ಸುಲಲಿತವಾಗಿ ಹಿಂದಿಯಲ್ಲಿ ಮಾತನಾಡಿದ್ರು ಯಶ್ ಅಂತಲೇ ಹೇಳಬೇಕು. ಅವರು ಎಲ್ಲ ವಿಷಯಗಳನ್ನು ಕೂಡ ತುಂಬ ಸುಂದರವಾಗಿ ಹಂಚಿಕೊಂಡ್ರು. ಅವರ ಬಾಲ್ಯ, ಅವರ ತಂದೆ ತಾಯಿ, ಅವರ ಸೋದರಿ, ಅವರ ಹೆಂಡತಿ ರಾಧಿಕಾ ಪಂಡಿತ್ ಅವರ ಬಗ್ಗೆ, ಅವರ ಬಾಲ್ಯದ ಜೀವನ, ಗೆಳೆತನ, ಹೊಡೆಸ್ಕೊಂಡಂತಹ ರೀತಿ, ಯಾವ ರೀತಿ ಅವರು ರಂಗಭೂಮಿಯಿಂದ ಆಮೇಲೆ ಕಿರುತೆರೆಯ ಮೇಲೆ, ಆಮೇಲೆ ಹಿರಿತೆರೆಗೆ ಬಂದದ್ದು ಎಲ್ಲವನ್ನ ಕೂಡ ಹಂಚಿಕೊಂಡ್ರು. ಅಭಿಮಾನಿಗಳ ಬಗ್ಗೆ ಕೂಡ ಮಾತನಾಡಿದ್ರು. ಅಕ್ಕರೆಯಿಂದ ಎಲ್ಲರ ಬಗ್ಗೆ ಮಾತನಾಡ್ತಾ ಅಭಿಮಾನಿಗಳನ್ನು ಕೂಡ ಅವರು ಮರೀಲಿಲ್ಲ. ಅವರು ಒಂದು ಪ್ರಶ್ನೆ ಕೇಳಿದ್ರು, ಅವರು ತುಂಬ ಸುಂದರವಾಗಿ ಉತ್ತರ ಕೊಟ್ಟರು. ನನಗೆ ಬಹುಶಃ ಒಬ್ಬ ಸೆಲೆಬ್ರಿಟಿ ಈ ರೀತಿಯಾಗಿ ಉತ್ತರ ಕೊಟ್ಟಿದ್ದು ನನಗೆ ತುಂಬ ಇಷ್ಟ ಆಯಿತು. ಅವರು ಹೇಳ್ತಾರೆ, ನನ್ನ ಮನೆಯ ಮುಂದೆ ನನ್ನ ಹುಟ್ಟಿದ ಹಬ್ಬಕ್ಕೆ ಲಕ್ಷಾಂತರ ಜನ ಬಂದು ನಿಂತ್ಕೊಂಡು ನಿಮ್ಮ ಸಮಯವನ್ನು ಹಾಳು ಮಾಡಬೇಡಿ. ನೀವು ಅದೇ ಸಮಯವನ್ನು ನಿಮ್ಮ ಮೇಲೆ ನೀವು ಅದನ್ನು ಇನ್ವೆಸ್ಟ್ ಮಾಡಿ, ನೀವು ಮುಂದೆ ಬನ್ನಿ. ಮುಂದೊಂದು ದಿವಸ ನಾನು ಇಷ್ಟು ದೊಡ್ಡ ಸಾಧನೆ ಮಾಡಿದೆ, ಅದಕ್ಕೆ ನೀವೇ ನನಗೆ ಆದರ್ಶ, ನೀವೇ ನನಗೆ ಇನ್ಸ್ಪಿರೇಷನ್ ಅಂತ ಹೇಳಿ ನನ್ನ ಹತ್ರ ಬನ್ನಿ, ನನಗೆ ತುಂಬ ಸಂತೋಷ ಆಗುತ್ತೆ ಅಂತ ಹೇಳಿದ್ರು. ನನಗದು ತುಂಬ ಖುಷಿ ಅನ್ನಿಸ್ತು. ಹೌದಲ್ವಾ? ಒಬ್ಬ ಸೆಲೆಬ್ರಿಟಿ ಆದವರ ಒಂದು ಸಾಮಾಜಿಕ ಕಳಕಳಿ, ಒಂದು ಸಾಮಾಜಿಕ ಜವಾಬ್ದಾರಿ ಅವರು ಎಷ್ಟರ ಮಟ್ಟಿಗೆ ಇರುತ್ತೆ ಅನ್ನೋದನ್ನು ಅವರ ಈ ಒಂದು ಮಾತಲ್ಲಿ ಅವರು ತೋರಿಸ್ಕೊಟ್ರು ಅಂತ. ಆಮೇಲೆ ಆ ಒಂದು ಶೋನಲ್ಲಿ ನಿಮಗೆಲ್ಲ ಗೊತ್ತಿರುವ ಹಾಗೆ ತುಂಬಾ ಸಟಲ್ ಆಗಿ ಇನ್ಸ್ಟಿಗೇಟ್ ಮಾಡೋ ಥರ ಪ್ರಶ್ನೆಗಳನ್ನು ಕೂಡ ಕೇಳ್ತಾರೆ. ರಶ್ಮಿಕಾ ಮಂದಣ್ಣ ಅವರ ಬಗ್ಗೆ ಕೂಡ ಕೇಳಿದ್ರು, ತುಂಬ ಚೆನ್ನಾಗಿ ಉತ್ತರ ಕೊಟ್ಟರು. ಆಮೇಲೆ ಟಾಕ್ಸಿಕ್ನ ಟೀಸರ್ ಮತ್ತು ಟ್ರೇಲರ್ಗಳ ಬಗ್ಗೆ ಮಾತನಾಡ್ತಾ ಅದರಲ್ಲಿ ಬಂದಂತಹ ಕೆಲವು ಹಸಿ ಬಿಸಿ ದೃಶ್ಯಗಳು, ನಿಮ್ಮ ಮತ್ತು ಕಿಯಾರಾರವರ ಬಗ್ಗೆ ಅಭಿಪ್ರಾಯ ಅಂದಾಗ ಅವರು ಹೇಳಿದ್ರು, ಅಲ್ಲಿರೋದು ಯಶ್ ಮತ್ತು ಕಿಯಾರಾ ಅಲ್ಲ, ಅಲ್ಲಿರೋದು ರಾಯಾ ಮತ್ತು ನಾದಿಯಾ ಪಾತ್ರಗಳು ಮಾತ್ರ ಅಂತ. ಯಾವುದೇ ಪ್ರಶ್ನೆಗಳು ಅವರನ್ನು ಕೇಳಿದ್ರು, ಅವರ ಹತ್ರ ಬಂದರೂ ಕೂಡ ಅವರು ಎಲ್ಲ ಪ್ರಶ್ನೆಗಳಿಗೆ ಸಮಂಜಸವಾಗಿ ಎಲ್ಲರೂ ಒಪ್ಪುವ ರೀತಿಯಲ್ಲಿ, ಯಾವುದನ್ನು ತಿರಸ್ಕೃತ ಭಾವದಿಂದ ಕಾಣದೇನೆ, ಅಫೆಂಡ್ ಕೂಡ ಆಗದೇನೆ ಅಷ್ಟೊಂದು ಸುಂದರವಾಗಿ ರಿಪ್ಲೈ ಮಾಡಿದರು ನಮ್ಮ ಯಶ್ ಅಂತಲೇ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸಿನಿಮಾ ಗೆಲ್ಲಬಹುದು, ಸೋಲ್ಬಹುದು, ಅದು ಬೇರೆ ವಿಚಾರ. ಆದರೆ ಒಬ್ಬ ವ್ಯಕ್ತಿ ಒಂದು ಇಂಟರ್ನ್ಯಾಷನಲ್ ಲೆವೆಲ್ ಸಿನಿಮಾವನ್ನು ನಾನು ಕನ್ನಡದ ಮಣ್ಣಿನ ಹುಡುಗನಾಗಿ ನಾನು ಕನಸು ಕಂಡು ಅದನ್ನು ತೆರೆಗೆ ತರ್ತೀನಿ ಅಂತ ಧುಮ್ಮಿಕ್ತಾರಲ್ಲ, ಆ ಒಂದು ಛಾತಿಗೆ ನಾವೆಲ್ಲರೂ ಶಭಾಷ್ ಅನ್ಬೇಕು. ಆ ಒಂದು ಛಾತಿಗೆ ನಾವು ಬೆನ್ನು ತಟ್ಟಿ ಪ್ರೋತ್ಸಾಹಿಸಬೇಕು, ನಮ್ಮವರು ಮುಂದೆ ಹೋಗಲಿ ಅಂತ ಹರಿಸ್ಬೇಕು, ಹಾರೈಸಬೇಕು. ಎಷ್ಟು ಜನ ನಮ್ಮಲ್ಲಿ ಸೌತ್ ಇಂಡಿಯನ್ ಸ್ಟಾರ್ಸ್ ಅಂತ ಬೇಡ, ನೀವು ಆಲ್ ಇಂಡಿಯಾ ಸ್ಟಾರ್ಸ್ ಅಂತ ತೊಗೊಂಡ್ರೂ ಕೂಡ ನಾನೊಂದು ಇಂಟರ್ನ್ಯಾಷನಲ್ ಲೆವೆಲ್ ಸಿನಿಮಾ ಮಾಡ್ತೀನಿ ಅಂತ ಗಟ್ಟಿಯಾಗಿ ಅನೌನ್ಸ್ ಮಾಡಿ ಅಖಾಡಕ್ಕೆ ಇಳಿತಾರೆ. ಆ ಧೈರ್ಯವನ್ನು ಯಶ್ ಅವರು ಮಾಡಿದ್ದಾರೆ. ಅವರು ಈ ಟಾಕ್ಸಿಕ್ ಚಿತ್ರದ ರೈಟರ್ ಕೂಡ ಹೌದು, ಪ್ರೊಡ್ಯೂಸರ್ ಕೂಡ ಹೌದು. ರೈಟರ್ ಆ್ಯಂಡ್ ಪ್ರೊಡ್ಯೂಸರ್ ಅವರು. ಅದನ್ನು ಕೂಡ ಅವ್ರು ಹೇಳ್ತಾರೆ, ನಾನು ಅಷ್ಟು ಕೋಟಿ ಇಷ್ಟು ಕೋಟಿ ತಗೊಂಡೆ ಅಂತ ಹೇಳಲ್ಲ, ನಾನು ಪಾಲುದಾರ, ಒಂದು ಸಿನಿಮಾದಲ್ಲಿ ನಾನು ಪಾಲುದಾರ. ಆ ಸಿನಿಮಾ ಗೆದ್ದರೆ ಅದರಲ್ಲಿ ಶೇರ್ ಕೇಳ್ತೀನಿ, ಸೋತ್ರೆ ಆ ಸೋಲಿನಲ್ಲೂ ಕೂಡ ನನ್ನ ಶೇರ್ ಇರುತ್ತೆ.
ನನ್ನ ಶೇರ್ ನಾನು ತೊಗೊಂಡು ಆಚೆ ಬಂದುಬಿಟ್ಟೆ ಅನ್ನುವ ಜಾಯಮಾನ ನನ್ನದಲ್ಲ. ದುಡ್ಡು ಇವತ್ತಿರತ್ತೆ, ನಾಳೆ ಇರಲ್ಲ. ನಾನು ಏನೂ ಇಲ್ಲದೆ ಬಂದವನು. ಆದ್ದರಿಂದ ದುಡ್ಡು ಕಳ್ಕೊಳ್ಳೋದ್ರ ಬಗ್ಗೆ ನನಗೆ ಭಯ ಇಲ್ಲ. ಜೀವಿಸೋದ್ರ ಬಗ್ಗೆ, ಏನಾದರೂ ಮಾಡೋದರ ಬಗ್ಗೆ, ಕಷ್ಟಪಡೋದ್ರ ಬಗ್ಗೆ, ಕೆಲಸ ಮಾಡುವುದರ ಬಗ್ಗೆ ಮಾತ್ರ ನನ್ನ ಒಂದು ಕಾಳಜಿ. ಇದು ಅವರ ಡೆಡಿಕೇಶನ್. ಈವನ್ ಟಾಕ್ಸಿಕ್ ಸಿನಿಮಾದ ರಿವ್ಯೂಗಳಲ್ಲಿ ಕೂಡ ನೀವು ನೋಡೋದಾದರೆ ಜನ ಮಾತಾಡಿದ್ದಾರೆ, ಸಿನಿಮಾದಲ್ಲಿ ಕತೆ ಇಲ್ಲ, ಅಂದುಕೊಂಡ ಹಾಗೆ ಸಿನಿಮಾ ಇಲ್ಲ, ಬೋರ್ ಆಗುತ್ತೆ ಅಂತೆಲ್ಲ ಅವರವರ ಅಭಿಪ್ರಾಯ ಹಂಚಿಕೊಂಡಿದ್ದಾರೆ. ಆದರೆ ಯಾರೂ ಕೂಡ ಯಶ್ ಅವರ ನಟನೆಯ ಕುರಿತಾಗಿ ಮಾತನಾಡ್ತಿಲ್ಲ. ಅಷ್ಟೆಲ್ಲ ಲೂಪ್ ಹೋಲ್ಗಳ ಮಧ್ಯೆ ಕೂಡ ಜನ ಕೂತ್ಕೊಂಡು ನೋಡ್ತಾ ಇದ್ದಾರೆ ಅಂದರೆ ದಟ್ ಈಸ್ ಬಿಕಾಸ್ ಆಫ್ ಒನ್ ಆ್ಯಂಡ್ ಓನ್ಲಿ ಯಶ್ ಅಂತಲೇ ಹೇಳಬಹುದು. ನೋಡಿ ನೀವು ಕೂಡ ಆಪ್ಕಿ ಅದಾಲತ್ ತುಂಬ ಚೆನ್ನಾಗಿ ಮಾತನಾಡಿದ್ದಾರೆ, ಹಿಂದಿಯಲ್ಲಿ ಮಾತನಾಡಿದ್ದಾರೆ, ಎಲ್ಲದರ ಕುರಿತು ಮಾತನಾಡಿದ್ದಾರೆ. ಕನ್ನಡ ಚಿತ್ರರಂಗ ಹೇಗಿರಬೇಕು ಅಂತ ಅವರು ಕನಸು ಕಾಣ್ತಾ ಇದ್ದಾರೆ, ಆ ಕನಸಿನ ಬಗ್ಗೆ ಮಾತನಾಡಿದ್ದಾರೆ. ಅವರ ಕಷ್ಟದ ಬಗ್ಗೆ, ಪರಿಶ್ರಮದ ಬಗ್ಗೆ, ಜನ ಸ್ವೀಕರಿಸುವ ಬಗ್ಗೆ, ಅಭಿಮಾನಿಗಳ ಬಗ್ಗೆ, ಕುಟುಂಬದ ಬಗ್ಗೆ, ಬಾಲ್ಯದ ಬಗ್ಗೆ, ಶಾಲೆಯ ಬಗ್ಗೆ, ಎಲ್ಲದರ ಬಗ್ಗೆ ಮಾತನಾಡಿದ್ದಾರೆ. ತುಂಬ ಇಷ್ಟ ಆಯಿತು ನನಗೆ. ನೀವು ಕೂಡ ನೋಡಿ ಅಂತ ಹೇಳ್ತಾ ಮತ್ತೊಂದು ಸರಣಿ, ಸಿನಿಮಾ, ಪುಸ್ತಕ, ಗೀತೆ ಅಥವಾ ಒಂದು ಸುಂದರವಾದ ಈ ರೀತಿಯಾದಂತಹ ಒಂದು ಎಪಿಸೋಡ್ ಮೂಲಕ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ಯೋಚನೆ ನಿಮ್ಮದಾಗಿರಲಿ, ವಿಶ್ಲೇಷಣೆ ನಮ್ಮದಾಗಿರಲಿ, ಬಾಳು ಹಾಡಾಗಲಿ, ಭಾವ ಜೊತೆಗಿರಲಿ. ನಿಮ್ಮ ಸಮಯಕ್ಕೆ ಧನ್ಯವಾದಗಳು. ಮತ್ತೆ ಸಿಗೋಣ.